ಏನಿಲ್ಲ ರೊಟ್ಟಿ ಸಿಟ್ಟಿದೆ ಕರೆದು ಅಷ್ಟ ಕೊಡ್ತೀನಿ. ಮಾಡತ್ತೀನಿ ಇವತ್ತು ನಾಷ್ಟಾಕ. ನೀರು ಹಾಕ್ಕೊಂಬಿಟ್ಟು ಇಂಜಿನಿಯರ್ ಬಂದಾರ ಅವ್ರ ಕೆಲಸಕ್ಕೆ. ಇಂಜಿನಿಯರ್ ಬರಂಗಿಲ್ಲ ಇಷ್ಟೊಂದು ಕೆಲಸ ಭಾಳ ಮೈಮೇಲೆ ಐತಿ ಬರ್ತಾವ ಪಾಪ ಇವು ಎಲ್ಲ ಡಬ್ಬು ರೆಡಿ ಮಾಡ್ಬೇಕಲ್ಲ ಸ್ಲ್ಯಾಬಿಗೆ ಪಳಿ ಹೊಡ್ಕೊಂಡು ಮ್ಯಾಗ ಕೆಬ್ಬಣ ಬಿಡ್ಬೇಕಲ್ಲ ಅಂಗಡಿ ಮೇಲೆ ಕೆಬ್ಬಣ ಪಟ್ಟಿ ಬಿಡ್ಕೊಂಡು ಅಂಗಡಿ ಇಲ್ಲ ಮೂರು ಮತ್ತು ಇನ್ನೂ ಮೂರು ಅದಾವ ಕಡೆ ಎರಡು ಬಿಡ್ಕೊಂಡು ಇನ್ನೂ ಎರಡು ಅದಾವ ಇಷ್ಟು ಬಡಿತಾನೆ ಪಾಪ ಅವ್ರಿಗೆ ಆತು ಚಂದನ ಅದು ಬರೀದ್ರಾಗ ಟೈಮ್ ಬೇಕು ಅವರಿಗೆ. ಮತ್ತೆ ಅದು ಒಂದು ವಾರ ಹೆಕ್ಕದ ಈಗ ಅದು ರೆಡಿ ಮಾಡೋಕೆ ಒಂದು ವಾರ ಬೇಕಂದ್ರೆ ಅದಕ್ಕೆ ಈಗ ಇಂಜಿನಿಯರ್ ಇದು ಮಾಡ್ಯಾರ ಅವರು ಆಯ್ತಾರ ರೆಡಿ ಮಾಡಿರಿ ಸಾಂಬಾರು ಮಗ ನೋಡಿ ಸ್ಲ್ಯಾಬ್ ಹಾಕೋಣಂತ ಹಿಂಗೆ ಅದ್ರಲ್ಲಿ ಲಗು ಚಲೋ ಆಗ್ತದೆ. ಮತ್ತು 20 ದಿನ ನೀರು ಹೊಡಿಬೇಕಾಗುತ್ತೆ. 20 ದಿನ ನೀರು ಹೊಡಿಬೇಕು ಗಟ್ಟಿ ಮುಟ್ಟು ಕೊಡೋ ಅಂದ್ರೆ 30-40 ವರ್ಷ ಏನೋ ಚಪ್ಪನ ಮನೆ ಬಂದದ್ದು ನೋಡಿ ಹಿಂಗೆ ನಮ್ಮ ಮನೆ 2,000-4,000 ಅಂದ ನೀರು ಎಷ್ಟು ಹೊಡಿತೀರ ಅಷ್ಟು ಚಲೋ ನಮ್ಗೆ ಉಂಟು. ಗಟ್ಟಿ ಮುಟ್ಟಿರ್ತಾವೆ 20 ವರ್ಷ ಹೊಟ್ಟೆ ಚಪ್ಪನ ನೋಡಿ 1 ಲೀಟ್ರ್ ಸೋಡು ನೋಡಿ ಮಾಡಿ ಮಸ್ತ್ ನೀರು ಚಂದ ಉಳಿಸ್ಯಾರ. ಯಾರು ಇಲ್ಲ ನಾವು ಮಿಷಿನ್ ಸುತ್ತಾ ಹೌದು ಮಿಷಿನ್ ಗಾಡಿಗೆ ನಾನು ನೀರು ಹೊಡೆದಿನಿ ನಾನು ಮನೆ ಕಟ್ಟ ಕೆಲಸ ಮಾಡಿ ಊಟ ಮಾಡಿ ಬಂದು ಸಂಜೆ ಕೂತಿದ್ರು ಅವ ಚಲೋ ಇದ್ದ ಮನುಷ್ಯ ಚಲೋ ಇದ್ರು ಆಂಧ್ರದವ್ರು ಕಟ್ಟಾಕ್ ಬಂದಿದ್ರಿ ಮನಿ ಭಾರಿ ಇದ್ವ ಹಚ್ಕೊಂಡು ಎಷ್ಟು ಸಲ ಮಾಡಿಕೊಟ್ಟು ಬಿಜಾಪುರ ಮಂದಿ ಜೊತೆ ಅದು ಭಾರಿ ಐತಿ ಅದಕ್ಕೆ ಅಂತಾರೆ ಎಷ್ಟು ಬರೀ ಇಷ್ಟು ಭಾರಿ ಆಯ್ತದ ನೋಡ್ರಲ್ಲ ನೀರು ನಾವು ಹುಣ್ಸಿಂಗ ಮಸ್ತ್ ನೀರು ಹುಣ್ಸಿಂಗ ಗಿಡಕ್ಕೆ ಬಾಡಿಗೆಲ್ಲ ನೀರು ಚಲೋ ಉಂಡಾವೆಲ್ಲ ಮನೆ ಸ್ಲೋ ನೋಡ್ರಿ ಫ್ರೆಂಡ್ಸ್ ಪುರಿ ಮಾಡೀನಿ ನಾಷ್ಟಕ್ಕೆ ಪುರಿ ಬಟಾಟಿ ಭಾಜಿ ಮತ್ತು ಬೆಟಗೇರಿ ಚಟ್ನಿ ನಾಷ್ಟ ಮಾಡತ್ತಾರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ ನಾನು ಈಗಿನ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಸ್ವಲ್ಪ ಬೆಳಗಿಂದ ಅರ್ಧಂಬರ್ಧ ಕೆಲಸ ಆಗೈತ್ರಿ, ಕಸ ಅದು ಎಲ್ಲ ಆಗೈತಿ. ಬೆಳಗ್ಗೆ ಅವಸರ ಆಗುತ್ತಲ್ಲ, ಹೀಗಾಗಿ ತೋರ್ಸೋಕೆ ಆಗೋದಿಲ್ಲ ನನಗೆ. ಅದಕ್ಕೆ ಈಗ ವಿಡಿಯೋ ಮಾಡತ್ತೀನಿ. ನೋಡಿರಿ ಇನ್ನು ಮುಂದೇನು ಮಾಡ್ಬೇಕನ್ನೋದನ್ನು ತೋರಿಸ್ತೀನಿ ರೀ. ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತಂತ ನೋಡೋಣ್ರಿ. ನೋಡಪ್ಪ ಈಗ ನಾಷ್ಟ ಖಾಲಿ ಪುರಿ ಮಾಡೀನಿ ಇವತ್ತು ಸ್ಪೆಷಲ್ ತೋರಿಸ್ತೀನಿ ರೀ ನಿಮ್ಗೆ. ನೋಡಿರಿ ಇಲ್ಲಿ ಬೆಟಗೇರಿ ಚಟ್ನಿ ರೆಡಿ ಆಗೈತಿ. ಇಲ್ಲಿ ಬಟಾಟಿ ಪಲ್ಯ ಮಾಡೀನಿ. ಇನ್ನು ಪುರಿ ಮಾಡ್ಬೇಕ್ರಿ. ಹಿಟ್ಟೇನಿ ಇಲ್ಲಿ ನಾದಿ ಬಿಸಿ ಬಿಸಿ ಯಾರು ತಿಂತಾರೋ ಅವರಿಗೆ ಬಿಸಿ ಬಿಸಿ ಮಾಡಿಕೊಡೋದೈತ್ರಿ. ಅದಕ್ಕೆ ಆಮೇಲೆ ಮಾಡಿಕೊಟ್ರ ಅದಂತ ಈಗ ಯಾರು ತಿಂತಾರೋ ಅವ್ರಿಗೆ ಮಾಡಿಕೊಟ್ಟೀನಿ ರೀ. ನಮ್ಮ ಮನೆಯವರು ನಮ್ಮ ಹುಡುಗಂದು ಎಲ್ಲರದು ಆತು ನಾಷ್ಟ. ಇನ್ನು ನೋಡ್ಬೇಕ್ರಿ ನಾವು ತಿನ್ನುವಂತ ಬಿಸಿ ಮಾಡ್ಕೋಬೇಕಂತಂದು ಇಟ್ಟೇನು ಹಿಟ್ಟು. ಇನ್ನೊಂದು ತಿಂತಿದ್ರಲ್ಲ ಸಾಕಾ? ನಾನು ಜಳಕ ಮಾಡಿಬಿಡ್ತೀನಿ. ನೀರು ಹಚ್ಚಲಿ, ನೀರು ಹಚ್ಕೊಂಡು ಜಳಕ ಮಾಡ್ತೀನಿ. ಮೊದಲು ನೆಟ್ಟು ಮುಖ ತಗೊಂಡು ನಾನು ಚಹಾ ಕುಡಿತೀನಿ. ಚಹಾ ಕುಡೋದು ಆಮ್ಯಾಗ ಉಳ್ಕಿದ ಜಳಕ ಅದು ಮಾಡ್ಕೊಂಡು ಕುಂದಿರ್ತೀನಿ. ಏನು ಮಾಡಬೇಕು ನೋಡ್ಬೇಕು ಇವತ್ತು. ಮತ್ತು ಇದಾಗಿಂದ ಮಧ್ಯಾಹ್ನದಾಗ ಚಹಾ ಕುಡಿತೀರೇನು? ಇಡ್ಲೆ ಬಿಸಿ ಇಡ್ಲೆ? ಹಾಂ ಆಯಿತಾ, ನಾನು ಕುಡಿತೀನಿ. ನಾನು ಬ್ರಷ್ ಮಾಡಿ ಬಂದು ನಾನು ಕುಡಿತಿದ್ದೆ ನೋಡಿರಿ. ಇಲ್ಲಿ ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಂಡಿನಿ ನಾನು ಕುಡಿಯೋಕೆ. ಇಲ್ಲಿ ಚಹಾ ಇತ್ತಂದ್ರೆ ಹೀಗಾಗಿ ಬಿಸಿ ಇಟ್ಕೊಂಡಿನಿ ನೋಡಿರಿ. ಚಹಾ ಈಗ ಕುಡಿತೀನಿ ರೀ ನಾನು. ಈಗ ಫ್ರೆಶಪ್ ಬಂದೆ. ಫ್ರೆಶಪ್ ಅಂದ್ರೇನು, ಬ್ರಷ್ ಮಾಡಿ ಮುಖ ತಗೊಂಡು ಬಂದೆ ರೀ. ಸ್ವಲ್ಪ ಚಹಾ ಕುಡಿತೀನಿ ರೀಪ್ಪ. ಥಂಡಿದ್ದಂಗೆ ಐತಿ, ಹೀಗಾಗಿ ಸ್ವಲ್ಪ ಕೆಲಸ ಇನ್ನೂ ಲೇಟ್ ಆಗುತ್ತೆ ನಂದು. ಸ್ವಲ್ಪ ಕೆಲಸ ಇನ್ನೂ ಸ್ವಲ್ಪ ಕೆಲಸ ಐತಿ. ಬಟ್ಟೆ ಅವೆಲ್ಲ ಮಡಿಚ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ರೀ. ನೋಡಿ ಟೀ ಹಾಕೋತೀನಿ ರೀ. ಕುದೀತ್ರಿ ಇದು ಮಾಡಿದ್ದೆ. ಹ್ಯಾಂಗ ಮಾಡ್ರಿ ಮತ್ತೆ? ಹೌದ್ರಾ? ಮತ್ತೆ ನಿಮ್ಗೆ ಲಕ್ಷ್ಮಿ ಇದ್ರಲ್ಲಿ ಮಮ್ಮಿ ಮಕ್ಕೊಂದಳ ನಾನ ತೆರ್ತಿನ ಅಜ್ಜಿ ಅಂದ ಅಂದ್ ಮತ್ತು ಕಪ್ ಕೂತಾವ. ಅಯ್ಯ ಬಿಸಿಗ್ಲವ
ಮತ್ತೆ ನನಗೆ ನಿನ್ನೆ ಗ್ಯಾಸ್ ಸೂಟಿ ಮಾಡೇನ್ರಿ ಹಾಂ ತರಾಕ ಹೋಗ್ತೇರಿ ನಾನು ಮತ್ತೆ ಇದು ಮಾಡೋಣ ಕೇಳ್ದ ಅಂಟೆ ಎರಡು ಒಂದು ತೊಳೆಗೆ ಒಂದು ಇಟ್ಟು ಏನೋ ಕೆಂಪು ಕೆಂಪು ಹತ್ತೈತೆ ನೋಡ್ರಿ ಅಲ್ಲಿ ಇದಕ್ಕೆ ಹಾಂ ಅದಕ್ಕೆ ರೀ ಹಾಂ ಇಲ್ಲೇ ಅದ ಹೊರಗೆ ತಂಪಿ ಬಿಡಲ್ಲ ಹಾಂ ತಂಪಿಗೆ ಆಗ್ಯಾವ ನೋಡ್ರಿ ಅವು ಸಾಕು ಬಿಡ್ರಿ ಒಂದಿಷ್ಟು ನಾಲ್ಕು ಬಿಡ್ರಿ ಸಾಕು ಒಂದು 5-6 ಅಕ್ಕವಲ್ಲ ಅದ್ರಾಗ ಸಾಕು ಬಿಡ್ರಿ ರೀ ದ್ಯಾಬೇರಿ ವಾಗ್ದೇವಿ ಕಡೆ ಮತ್ತು ಕಡ್ಸ್ಯಾರ ರೀ ನಾವು ಕಡ್ಸಿಂದ ಹೋಗಿಲ್ರಿ ಗುಡಿ ಚಂದ ಕಡ್ಸ್ಯಾರ ಮತ್ತು ದೇವಿ ಮೂರ್ತಿ ಮಾಡ್ಸ್ಯಾರ ಅದಿಲ್ರಿ ಒಳಗೇನು ಅದು ಹಿಂಗೆ ಕಲ್ಲಾಗ ಐತಿ ವಾಗ್ದೇವಿ ಕಲ್ಲಾಗ ಐತಿ ಅದಲ್ರಿ ಹಿಂಗೆ ಮೂರ್ತಿ ಏನು ಮಾಡ್ಸಿಲ್ಲಲ್ರಿ ಆ ಕಡೆ ಈ ಕಡೆ ಕಲ್ಲು ಹಾಂ ಅದಾವು ಮೂರ್ತಿನೂ ಅದಾವನ್ರಿ ಮೂರ್ತಿ ಇಲ್ಲ ಬರೀ ಕಲ್ಲಿನ ದೇವ್ರು ಅದಾವ ನಾವು ಹೋಗಿದ್ದೀವಿ 5 ವಾರ ಹೋಗೇನಿ ನಾನು 5 ವಾರ ಹೋಗ್ಬೇಕಂತ ಮಾಡಿದ್ವಿ ರೀ 5 ವಾರ ಹೋಗಿ ಬಂದೀವಿ ವಾಗ್ದೇವಿಗೆ ದ್ಯಾಬೇರಿಗೆ ಲಮಾಣಿಯರ್ ಮಂದಿ ಬಾಡ್ರಿ ಅಲ್ಲಿ ಅವ್ರದ್ದು ರೀ ದೇವ್ರದ್ದು ಲಮಾಣಿಯರ್ದು ನೀನು ಯಾವ ಶುಕ್ರವಾರ ಅಲ್ರಿ ಗದ್ಲಿರ್ಬೇಕು ಶುಕ್ರವಾರ ಗದ್ಲ ಇರ್ತೈತೆ ರೀ ಶುಕ್ರವಾರ ಗದ್ಲ ಮಂಗಳವಾರ ಗದ್ಲ ಹಾಂ ದೇವಿ ವಾರ ಅಲ್ರಿ ಹಿಂಗಾಗಿ ಗದ್ಲ ಇರ್ತೈತೆ ರೀ ಚಲೋ ಅಲ್ರಿ ಬೇಷ ಇದ್ರೇನು ಇಲ್ಲಿ ಮಾಡಿ ತೊಗೊಂಡೋಗಿದ್ರಿ ಅಲ್ಲೇ ರೀ ದ್ಯಾಬ್ಯಾರ್ಯಾಗ ಚಲೋ ಅಲ್ರಿ ಏನು ಬೇಡ್ಕೊಂಡಿದ್ರೆ ಏನು ಹೌದ್ರಾ ನಮಗೆ 5 ಮಂದಿ ಮುತ್ತದರಿಗೆ ಮತ್ತು ಉಳಿತಿದ ಎಲ್ಲ ಖುಷಿ 11 ಮಂದಿ ಮಂದಿ ಚಲೋನ ಕ್ರೂಸರ್ ಮಾಡಿ ಕರ್ಕೊಂಡು ಹೋಗ್ಯಾರ ಅಂದ್ರೆ ಬೇಷ ಅಲ್ಲ ಎಷ್ಟು ಒಂದು 15 14 ಗಂಡು ಮಕ್ಕಳು ಹೆಣ್ಮಕ್ಳು ಕೂಡಿ ಹಲವಾರು ತಂಗಿ ಗಂಡ ಅವರು ಅತ್ತಂಗಿಯರು ಹೊರಗಿನ ಆ ಪೈಕಿ ಇನ್ನೊಬ್ಬಾಕಿ ಇಬ್ಬರೇ ಇದ್ರಿ ಹೊರಗೆ ನೋಡಿ ಚಲೋ ನೋಡ್ರಿ ನೀವು ಹೋಗಿರಿ ವಾಗ್ದೇವಿಗೆ ನಾ ಯಾವಾಗ ಅಂದ್ರೆ ನಮ್ಮ ಪುನಃ ಹಾಂ ಹೋಗಿದ್ರಿ ಹಾಂ ಹೌದ್ರಿ ಉಡಿ ತುಂಬಾಕು ಮುತ್ತೈ ತನಕ ಇದ್ರಲ್ಲ ಹಾಂ ಹೌದ್ರಿ ಅವಾಗ ಕರ್ಕೊಂಡಿದ್ರು ಒಮ್ಮೆ ನಮ್ಮ ಚಿಗೋರನ್ನು ಕರ್ಕೊಂಡಿದ್ರು ಅವಾಗ ಗೊತ್ತೈತ್ರಿ ನಂಗೆ ಚಿಗೋರು ಕರ್ಕೊಂಡು ಹೋದಾಗ ಸೂಟಿ ಮಾಡಿ ಹೋಗಿದ್ರಲ್ಲ ನಮ್ಮ ಚಿಗೋರು ಈಕೆ ನಮ್ಮ ಚಿಗೋ ಈಕೆ ನಮ್ಮ ಪುನಃ ಅತ್ತಿ ಅಕ್ಕಿ ಕರ್ಕೊಂಡು ಹೋಗಿದ್ರು ಆಕಿನ ಎಂದು ನಾನು ಹೋಗಿಲ್ಲ ಬಾ ಅಂತೇಳಿ ಆಕಿ ಹಂಗಂದ್ರೆ ಅಂದ್ರೆ ನಾನು ಸಸ್ತ್ಯಾರಿ ಕಾಡ್ಬಾರ್ದು ಅಂದ ಅವ್ರ ತಂಗಿದ ಆಗ್ತದ ಪುನವನ ಅತ್ತಿ ಆಗ್ತದ ಆಕಿ ಇರಾನ ಏನ್ ಮಾಡ್ಯಾಳ ನಾನು ಸಸ್ತ್ಯಾರಿ ಕಾಡ್ಬಾರ್ದು ಅಂತ ಹೇಳಿ ಅವ್ರೇನೋ ಬೇಡ್ಕೊಂಡ ದೇವ್ರ ನಮ್ಮ ಚಿಗೋಗ್ ಸುಮಾರು ಆಗ್ಲತ್ತೇಳಿ ಪುನಮ್ನ ಅತ್ತಿಗೆ ಸುಮಾರು ಆಗ್ಲತ್ತೇಳಿ ಆಕಿ ಸಸಿ ಕಡ್ದ ಡಬ್ ಹಾಕ್ಸಿರಂತ ದೇವ್ರ ದೇವ್ರ ಡಬ್ ಹಾಕಾನ ಈಕಿ ಮಾಡ್ಯಾಳ ಮತ್ತೆ ಆಕಿ ಈಗ ಮತ್ತೊಮ್ಮೆ ಸುಮಾರು ಮಾಡಕೊಂಡ ಆಕಿ ಸಸಿನ ಹಾಟ್ ಆಯ್ಸತ್ತ ಸಸಿ ಸತ್ತ ಮಮ್ಮ ಊರ್ಲಿ ಹಾಕೊಂಡ 3 ತಿಂಗಳು 2 ಲಕ್ಷ ರೂಪಾಯಿ ಮಾಡಿ ಆಕಿ ಸಾಕು ಅದಕ್ಕೆ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ಬಾರ್ದು ಅಂತಾರಲ್ಲ ಇದಕ್ಕೆ ನೋಡ್ರಿ ಬೇರೆ ಮಾಡಕ್ ಹೋಗಿ ತಮಗ ಆತದು ಹಿಂಗ ಆಯ್ಕೆರಿಂದ ನಾನು ಮೊಮ್ಮಕ್ಕಳಿಗೆ ನಾನು ಸಸಿ ಏನು ಆಗಬಾರ್ದು ಈಕಿ ನಮ್ಮ ಚಿಗೋಡ್ ಬೇಡ್ಕೊಂಡೇವೆ ಅದೇವು ನಾವ್ ಏನು ಮಾಡ್ಲಿಲ್ಲ ಉಳಿ ಪಡಿ ಏನು ತುಂಬಲಿಲ್ಲ ಇಟ್ಟಾಗ ಮಕ್ಕಳಿಗೆ ಹೋಗಿ ಅವ್ರು ಮಾಡ್ಕೊಂಡ್ ಮಾಡಿ ನಾವು ಹೋಗ್ಲಿಲ್ಲ ನಮ್ ಕೆಲಸದಾಗ ಆಗಂಗಿಲ್ರಿ ಏನ್ ಮತ್ತೆ ಅವ್ರು ಆದ್ರೆ ಇವ್ರು ಆದ್ರೆ ಎಲ್ಲಿ ಅಕ್ಕಂಗಾರು ಜಾಗ ಎಲ್ಲ ಬಡ ಬಡ ಮನ್ಯಾಗದವು ತೊಗೊಂಡೋಗಿ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿ ಬಂದ್ರಿ ಕಿಲೋ ಬ್ಯಾಲ ಬೆಲ್ಲ ಬೆಲ್ಲ ಹೆಚ್ಚಾದ್ರೆ ಚಲೋ ಇವು ಸತ್ಕದ ಹೋಳಿಗೆ 2 ಕಿಲೋ ನಾವಕ್ಕ 2.5 ಕಿಲೋ ಬೆಲ್ಲ ಹಾಕಿದ್ರು ಚಲೋ ಅಲ್ರಿ
2 ಕಿಲೋ ಬೆಲ್ಲಕ್ಕೆ 2.5 ಕಿಲೋ ಇದು 2 ಕಿಲೋ ರವಕ್ಕೆ 2.5 ಕಿಲೋ ಬೆಲ್ಲ ಅಂದ್ರೆ ರುಚಿ ಆಗುತ್ತೇನ್ರಿ ಅದು? ಅಂದ್ರೆ ಸ್ವೀಟ್ ಭಾಳ ಆಗುತ್ತೆ, ಚಲೋ ಆಗುತ್ತೆ, ಕರೆದ್ರೆ ಮಸ್ತ್ ಆಗುತ್ತೆ. ಕರ್ದಿರ್ತಲ್ಲ ಮತ್ತು ಎಷ್ಟು ಒಂದು ವಾರಕ್ಕೆ ಈಗ ಏನಾಗುತ್ತೆ. ಒಂದು ಈಗ ನಾಷ್ಟ ಮಾಡೋಕನ ಬಂದಿದ್ದೀನಿ, ಪುರಿ ತಿಂತಾನಂತ ನಾ ಮಾಡಿದ್ದೆ. ಇವತ್ತಿನ ಫುಲ್ ಡೇ ಐತಂತ ಒಂದು ಸಾಲಿ ಅಂದ್ರೆ 4:30ಗೆ ಬಿಡ್ತೈತೆ ರೀ ಡೈಲಿ ಬಿಡೋದ. ಹಾಕಪ್ಪ ಅಂತ ಮತ್ತು ಅವನ್ನ ಕಟ್ಟಿದ್ದೆ ಪುರಿ ಮಾಡಿ. ಅವು ಕಟ್ಟಿದ್ರೆ ಚಲೋ ಆಗಲ್ರಿ ತಿನ್ನಕ್ಕೆ. ಮತ್ತೇನು ಮಾಡಲಿ ಹೇಳನೇ ಇಲ್ಲ, ಆ ಲಗುನ ಫುಲ್ ಡೇ ಐತಂತಂದು ನಾನು ಇದ್ರಿಗೆ. ಆಮೇಲೆ ಎದ್ದಿದ್ದು ಹೇಳ್ದೆ ಪೂರ ಐತೆ ಮಮ್ಮಿ ಅದು ಸಾಲಿ ಅಂತಂದು. ಮತ್ತು ಅವನ್ನ ಕಟ್ಟಿದೆ ಪುರಿ ನಾವು ಮಾಡಿ ನಾಷ್ಟನೂ ಮಾಡಲಿಲ್ಲ. ಹಂಗೆ ಫೋನ್ ನೋಡ್ಕೊತ ಮಕ್ಕಳೇನು ಅಲ್ಲೇ ನಿಂತ್ಬಿಟ್ಟಿದ್ವಿ. ನೀವು ಬಂದಿಂದ ನಮ್ಮ ಹತ್ರ ಎಚ್ಚರ ಆಗೈತೆ, ನನಗೆ ಅಲ್ಲಿ ತನಕ ಎಚ್ಚರನೇ ಇಲ್ಲ. ಬಾಳ ಹೊತ್ತಾದ್ರೆ ಬಾಳ ಇದು ಆಗೋದು. ತೆರೆ ಒಂದು ಹಾಕಿದ್ಮೇಲೆ ಬಾಳ ತೆರೆ ನೋಡಿ. ಮಧ್ಯಾಹ್ನದಾಗ ಇನ್ನೂ ಬಟಾಟೆ ಪಲ್ಯ ಐತಿ, ಅದು ಇದು ಪಲ್ಯ ಐತಿ, ಚಟ್ನಿ ಐತಿ. ಪಲ್ಯ ಏನು ನೋಡ್ಕೊಂತೀವಿ? ತಾಳಿ ಐತಿಲ್ರಿ, ಅದು ಕಾಣಿಸ್ಕೊಂಡಾಗೈತಿ, ಒಳಗೆ ಸಿಕ್ಕೊಂಡೈತೆ. ಇಲ್ಲಿನ ಒಳಗೆ ಹೋಗೈತ್ರಿ, ಇಲ್ಲಿನ ಒಳಗೈತೆ. ಇದು ಒಳಗೆ ಹೋಗೈತಿ, ಇಲ್ಲೇ ಹಿಂದೆ ಐತಿ ನೋಡ್ರಿ. ಐತಿ ಇಲ್ಲೇ ಐತಿ ಹಿಂದೆ. ಇಲ್ರಿ ಸಾಲ್ಕೊಂಡಿದ್ದಿಲ್ಲ. ಬೇವು ಉಳ್ಳಾಗಡ್ಡಿ ಎಲ್ಲ ತಿಂತಾರೆ ನಮ್ಮ ಮನ್ಯಾಗ. ತಿನ್ನಂಗಿಲ್ಲ ಜಾಸ್ತಿ, ಏನು ತಿನ್ನೋದ. ಕರಿಬೇವು ಅಂದ್ರೆ ನಾವು ವನಸ್ಪತಿ ಇದ್ದಾಗ. ಹೌದ್ರಿ, ಕರಿಬೇವು ಚಲೋ ರೀ, ತಿನ್ಬೇಕು ಮನುಷ್ಯ. ನಮ್ಮ ಅತ್ತಿಗೆ ಹಾಟ್ ಆಗಿತ್ತಕ್ಕೆ ಸ್ವಾದ ಅತ್ತಿಗೆ ಹಾಟ್ ಆದ್ರೆ ಕರಿಬೇವು ತಪ್ಪಲ ನೆಲ ಒಣಗಿಸಿ ಅದನ್ನ ಪೌಡರ್ ಮಾಡೋದತ್ತ ನೋಡ್ರಿ. ಪೌಡರ್ ಮಾಡಿ ಅದನ್ನ ಹಾಕೊಂಡು ಕುಡಿಬೇಕತ್ತ. ಪೌಡ್ರ್ ಮಾಡಿ ಕರಿಬೇವು ಒಣಗಿಸಿ ಪೌಡ್ರ್ ಮಾಡಿ ಕುಡಿದು ಹಾರ್ಟಿಗೆ. ಅದಕ್ಕೆ ಅದು ಕರಿಬೇವು ತಿನ್ನಂಗಿಲ್ಲ, ಉಳ್ಳಾಗಡ್ಡಿ ತಿನ್ನಂಗಿಲ್ಲ, ಟೊಮೆಟೊ ತಿನ್ನಂಗಿಲ್ಲ ಜಾಸ್ತಿ. ಅವೆಲ್ಲ ಕಾಪುಡಿ ಅದಲ್ರಿ ಈಗ ಸಾಯ್ತ. ಹೀಗೆ ಸಾಯ್ತು. ಅವೇ ಕಾಳುಗಳು. ಮುಗ್ನಿ ಬ್ಯಾಳೆ ಅಂದ್ರೆ ಮಡಿಕೆ ಕಾಳ, ಅದ್ರ ಬ್ಯಾಳೆ ಬ್ಯಾಳೆ. ಅಂದ್ರೆ ನೆನಾಕಿ ಉಳ್ಳಾಗಡ್ಡಿ ಟಮಾಟಿ ಹಾಕಿ ಮಾಡೋದು ಚಲೋ ಆಗ್ತದೆ. ಬಿಸಿ ರೊಟ್ಟಿ ಆಗೋದು, ಚಪಾತಿ ಆಗ ಚಲೋ. ಒಟ್ಟು ಮುಗ್ನಿ ಬ್ಯಾಳೆ, ಹೆಸರು ಬ್ಯಾಳೆ ಹಿಂಗೆ ತರ್ತೀರೇನ? ಬರೀ ಮುಗ್ನಿ ಬ್ಯಾಳೆ ಅಷ್ಟ ತಂದಿರ್ತೀರಿ? ಮುಗ್ನಿ ಬ್ಯಾಳೆ ಮುಗ್ನು ತರ್ತೇವ. ಅಂದ್ರೆ ಅದಕ್ಕೆ ನೆನಾಕ್ಲಾಕದು 2 ದಿನ ಆಗಿಲ್ಲ. ಒಂದಿನ ನೆನಾಕೋದು, ಒಂದಿನ ಮಡಿಕೆ ಈಗ ಬರ ನೆನಾಕಿ ಬಂದ ದಿನಾಕಂದ್ರಿ ತಿಂತಾರನ್ರಿ ಕಾಪಲ್ಲೆ? ಹೆಂಗೆ ಉದ್ರ ಮಾಡ್ಬೇಕಂದ್ರೆ ನಿಮಗೆ ಹೆಂಗೆ ಉದ್ರ ಚಲೋ ರೀ. ಅವ್ನು ನೆನಾಕಿ ತಿಂದ್ರೂ ಚಲೋ. ನೆನಾಕಿ ತಿಂದ್ರೆ ಚಲೋ ರೀ. ಮನೇಲಿ ಮಾತ್ರ ಶೇಂಗಾ ಕಟ್ಟಿದ್ದೇವೆ, ಸ್ವಲ್ಪ ಉಪ್ಪು ಚಲೋ ಇದ್ವು, ಆ ತುರ್ತಿದ್ದವು. ಮನೆ ಅರ್ಧ ಕಿಲೋ ತಂದಿದ್ದೆ, ಅವತ್ತು ನಾಯಿ ಮಾಡಿದ್ದೆ 3 ಮಂದಿ. ನೋಡ್ರಿ, ನಾ ಇಲ್ಲಿ ಹಿಂಗೆ ರೆಡಿಯಾಗಿ ಬಂದೀನಿ. ಇಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಹೊಂಟೀನಿ. ಒಂದು ಸ್ವಲ್ಪ ಆರಾಮಿಲ್ರಿ, ಮಾತಾಡ್ಸಕ್ಕೆ ಹೊಂಟೀವಿ. ಹೀಗಾಗಿ ಹೊರಗೆ ಹೊಂಟೀನಿ. ಇಲ್ಲೊಬ್ಬರು ಫ್ರೆಂಡ್ ಬರತ್ತಾರ ರೀ, ಅವರು ನಾವು ಕೂಡ ಹೊಂಟೀವಿ ರೀ. ಇಲ್ಲೇ ಐತ್ರಿ ಅವ್ರ ಮನೆ, ನಮ್ಮ ಮನೆ ಎದುರಿಗೆನ. ನೋಡ್ರಪ್ಪ, ನೋಡಿರಿ ಸಂಜೆಗೆ ಅಡುಗೆ ಮಾಡ್ಬೇಕಂತಂದು ಈಗ ಇಲ್ಲೇ ಅನ್ನಕ್ಕಿಟ್ಟೀನಿ. ಇಲ್ಲೇ ಮತ್ತು ಟೊಮೆಟೊ ಸಾರು ಮಾಡ್ಬೇಕಂತಂದು ಟೊಮೆಟೊ ಹೆಚ್ಚಿಟ್ಟೀನಿ ರೀ. ಮಧ್ಯಾಹ್ನದಾಗ ಅನ್ನ ಸಾರು ಮಾಡಿಲ್ರಿ, ಪೂರಿನೇ ಇದ್ವಲ್ಲ ಅವನ್ನೇ ತಿಂದ್ವಿ. ಅದಕ್ಕೀಗ ಅನ್ನ ಸಾರು ಮಾಡ್ಬೇಕಂತಂದು ಕುಕ್ಕರ್ ಇಡಾತೀನಿ ರೀ. ನೋಡಿರಿ, ನಾನು ಹೊರಗೆ ಹೋಗಿದ್ನಲ್ಲ, ಈಗ ಬಂದು ಸ್ವಲ್ಪ
ಏನಾರು ಮಾಡಬೇಕಾಗಿತ್ತು ಅಂತಂದು ಅನ್ನ ಮತ್ತು ಟೊಮೆಟೊ ಇಟ್ಟೀನಿ ರೀ. ಟೊಮೆಟೊ ಸಾರು ಮಾಡ್ಬೇಕು, ಸ್ವಲ್ಪ ಶೇಂಗಾ ಹಾಕಿ ಶೇಂಗಾ ಸಾರು ಅದು ಮಾಡ್ಬೇಕಂತಂದು. ಬರ್ರಿ ನಾನು ನಿಮಗೆ ಆಮೇಲೆ ಸಿಗ್ತೇನೆ ಅಂತ ಮತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಸಮೋಸ ಮಾಡೀನಿ. ಅದು ಹಿಟ್ಟಿತ್ರಿಪ್ಪ, ಮುಂಜಾನೆದು ಬಟಾಟಿ ಪಲ್ಯ ಇತ್ತು. ಹೀಗಾಗಿ ಹೆಂಗಾಗ್ತಾವ ಅಂತ ನೋಡೋಕೆ ಒಂದಿಷ್ಟು ಸಮೋಸ ಮಾಡೀನಿ. ಒಂದು 6 ಆಗ್ಯಾವ್ರಿ. ನೋಡ್ತೀವಿ ರೀ ಟೇಸ್ಟ್ ಹೆಂಗೆ ಆಗ್ಯಾವ ನೋಡಿರಿ, ನೀವು ಹೆಂಗೆ ಆಗ್ಯಾವ ಅಂತ ನೋಡಿರಿ ಅಷ್ಟೇ. ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ, ಹೀಗಾಗಿ ಬಟಾಟಿ ಪಲ್ಯ ಇತ್ತು, ಅದನ್ನು ಸಮೋಸ ಮಾಡೀನಿ ನೋಡ್ರಿ. ಹಾಗೆ ಮಾಡೇನಿ ನೋಡಬೇಕು ಹೆಂಗೆ ಆಕ್ಕವ ಅಂತಂದು ಮಾಡೇನಿ ರೀ. ಇದು ನೋಡೋಣ್ರಿ ಹೆಂಗೆ ಆಗ್ತಾವೆ ಏನು ಕರೆದು ಈಗ ನೋಡ್ತೀನಂತ. ನೋಡಿ ಫ್ರೆಂಡ್ಸ್, ಆಮೇಲೆ ತೋರಿಸಿನಲ್ಲ ಕರಿಯಾಕಂತೀನಿ ನೋಡ್ರಿ ಅವನು. ತೋರಿಸಿ ನೋಡಿ ಹಿಂಗಾದ ನೋಡ್ರಿ. ಚಲೋ ಅದ್ರಿ, ಮಸ್ತ್ ಅದ ಸಮೋಸ. ಸ್ವಲ್ಪ ಟೇಸ್ಟ್ ನೋಡಿ ಹೇಳಿ ನನಗೆ. ಚಲೋ ಆಗ್ಯಾವ, ಮಸ್ತ್ ಆಗ್ಯಾವ. ಮಾಡ್ಬೇಕು ಯಾವಾಗ, ಹೌದಿಲ್ಲ? ನಾನು ಮಾಡಿಲ್ಲ, ಎಷ್ಟು ದಿನ ಆಗುತ್ತೆ. ಯಾವ್ದು ಫೋನ ಅಂತಂದು ಮೆಸೇಜ್ ಅದು ನಾನು ಫೋನ ಮಾಡೇನಪ್ಪ ನಿಂದು. ಆಗಲೇ ಎಷ್ಟು ಸಲ ಹೋಗಿರ್ತದ ಅವಂದೇನ ಅದು ಮ್ಯಾರೇಜನ್ ಇದ್ದಿರ್ಬೇಕು. ಭಾಳ ಅದು ಫೋನ್ ರಿಸೀವ್ ಮಾಡಕ್ಕೆ ಬರೋದು ಕಟ್ ಆಗ್ಬಿಟ್ಟೈತಿ. ರಿಸೀವ್ ಮಾಡಕ್ಕಂತ್ರಿ ಹೆಂಗೆ ಮಾಡೋದೇ ಏನದು ಗೊತ್ತಾಗೋದು ನನಗೆ. ಹೆಂಗಾಗ್ಯಾವ ಇಷ್ಟೇ ಇದ್ವಲ್ಲ, ಹೇಳಿದ್ರೆ ಸ್ವಲ್ಪ ಮಾಡಿದ್ದೀರಿ ನಾನು ಸುಮ್ಮ ಟೇಸ್ಟ್ ನೋಡೋಕೆ. ಪಪ್ಪಾಗೊಂದು ಹಾಕೊಂಡು ನೀವೊಂದು ಹಾಕೊಂಡು ಕೊಡು. ನಾನು ಸಾಂಬಾರು ರೆಡಿ ಆಯಿತು. ಅಲ್ಲೇ ಕುಕ್ಕರ್ನಾಗ ಬಿಸಿ ಅನ್ನ ಸಾಂಬಾರು ಮಾಡಿಬಿಟ್ಟೆ ರೀ. ಊಟ ಮಾಡೋದ್ರೆ ಈಗ ಬಿಸಿ ಊಟ ಮಾಡ್ತೀವಿ. ಬರ್ರಿ ನೀವು ಊಟಕ್ಕೆ. ನಮ್ಮದು ಎಲ್ಲರದ್ದು ಊಟ ಆಯಿತು, ನಿಮ್ಮದು ಊಟ ಆಯ್ತು ಅನ್ಕೋತೀನಿ ರೀ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.